1600 ವರ್ಷಗಳ ಹಿಂದೆ ಒಂದು ಲೈಬ್ರರಿ ಒಂದು ವಾಲ್ಕೆನೋ ಆಗಿದ್ದ ಕತೆ. ಅದು ನಾರ್ಮಲ್ ವಾಲ್ಕೆನೋ ಅಲ್ಲ, ಸುಮಾರು 9 ತಿಂಗಳು ಆ ಲೈಬ್ರರಿ ಉಳಿದಿತ್ತು. ಆ ಲೈಬ್ರರಿ ಯಾವುದು ಅಂತ ಈ ವಿಡಿಯೋನ ಡಿಸ್ಕಸ್ ಮಾಡ್ತಾ ಇದೀವಿ. ಅದು ಇಲ್ಲದೆ ಆ ಲೈಬ್ರರಿ ಅಷ್ಟು ಉಳಿಯೋದಕ್ಕೆ ಕಾರಣ ಜಸ್ಟ್ ಒಂದೇ ಒಂದು ಬುಕ್. ಆ ಬುಕ್ ಯಾವುದು ಅಂದ್ರೆ ಕುರಾನ್. ಕುರಾನ್ ಅನ್ನೋ ಒಂದು ಬುಕ್ ಇಂದ ಇಡೀ ಲೈಬ್ರರಿನೇ ವಾಲ್ಕೆನೋ ತರ ಉಳಿತು. ಅದು ಪ್ರಪಂಚ ಎಲ್ಲದಕ್ಕೂ ಗೊತ್ತಿತ್ತು, ಬಟ್ ಅದು ಸ್ವಲ್ಪ ವರ್ಷಗಳಿಂದ ಯಾರಿಗೂ ಅದ ಹೆಸರು ಗೊತ್ತಾಗ್ಲೇ ಇಲ್ಲ. ಬಟ್ ಅದು ಇವಾಗ ಬಂದ್ಬಿಟ್ಟು ತುಂಬಾ ಜನಕ್ಕೆ ಅದು ಗೊತ್ತಾಯ್ತಿದೆ. ಅದ್ ಯಾವ್ದು ಅಂತ ತಿಳ್ಕೊಳ್ಳೋಕೆ ಮುಂಚೆ ನಮ್ಮ ಚಾನೆಲ್ಗೆ ಸುಸ್ವಾಗತ. ತ್ರಿಬಲ್ ಬ್ಲಾಗ್ ಚಾನೆಲ್ ಧರ್ಮ ಸಂದೇಶ. ಸೊ ಇದು ಲೈಬ್ರರಿ ಬಂದು ಒಂದು ವಾಲ್ಕೆನೋ ಆಗಿದ್ದಕ್ಕೆ ಕಾರಣ ಯಾರು ಅಂದ್ರೆ ಜಸ್ಟ್ ಒಂದೇ ಒಂದು ವ್ಯಕ್ತಿಯಿಂದ ಮಾತ್ರ. ಆ ಒಂದು ವ್ಯಕ್ತಿ ಯಾರು ಅಂದ್ರೆ ಬಕಿತ್ಯಾರ್ ಖಿಲ್ಜಿ. ಹಂಗಂದ್ರೆ ಈಸ್ ಎ ಮುಸ್ಲಿಂ. ಅವನು ಒಂದ್ಸಲಿ ಅವನ ಸೇನೆ ಪಡೆಯಿಂದ ಅವನು ಬರ್ತಾ ಇರ್ಬೇಕಾದ್ರೆ ಇಲ್ಲೊಂದು ಯೂನಿವರ್ಸಿಟಿ ಇದೆ ಅಂತ ಅವ್ನಿಗೆ ಗೊತ್ತಾಗಿರುತ್ತೆ. ಆ ಯೂನಿವರ್ಸಿಟಿ ಒಳಗೆ ಹೋಗಿ ಅವನಿಗೆ ಬೇಕಾಗಿರೋ ಒಂದು ಬುಕ್ ಅದು ಇದೆಯಾ ಅಂದ್ರೆ ಅವನ ಲ್ಯಾಂಗ್ವೇಜ್ ಅಲ್ಲಿ, ಅಂದ್ರೆ ಮುಸ್ಲಿಂ ಲ್ಯಾಂಗ್ವೇಜ್ ಅಲ್ಲಿ ಕುರಾನ್ ಬುಕ್ ಅಲ್ಲಿ ಇದೆಯಾ ಅಂತ ಅವನು ಹುಡ್ಕಕ್ ಹೋಗ್ತಾನೆ. ಬಟ್ ಆದ್ರೆ ಅವ್ನು ಎಷ್ಟೇ ಹುಡುಕಿದ್ರು ಆ ಬುಕ್ ಅವನಿಗೆ ಸಿಗ್ಲಿಲ್ಲ. ಆ ಕೋಪದಿಂದ ಏನ್ ಮಾಡ್ತಾನೆ, ನಮ್ ಬುಕ್ ಅಲ್ಲಿ ಇಲ್ಲದೆ ಇರೋ ಕಾರಣದಿಂದ ಬೇರೆ ಯಾವ ಬುಕ್ ಇರಬಾರ್ದು ಅನ್ನೋಕ್ಕೋಸ್ಕರ ಇಡೀ ಲೈಬ್ರರಿನೇ ಅವನು ಫೈರ್ ಹಾಕಿರ್ತಾನೆ. ಆ ಫೈರ್ ಹಾಕಿದ್ರಿಂದ ಏನಾಗಿತ್ತು, ಫಸ್ಟ್ 3 months ಯಾಕಂದ್ರೆ ಅಲ್ಲಿ ಆ ಲೈಬ್ರರಿ ಬಂದ್ಬಿಟ್ಟು 9 ಬಿಲಿಯನ್ ಅಷ್ಟು ಒಂದು ಮನುಸ್ಕ್ರಿಪ್ಟ್ಸ್ ಅದು ಫುಲ್ಲು ವ್ಯಾನಿಶ್. ಆ 9 ಬಿಲಿಯನ್ ಸ್ಕ್ರಿಪ್ಟ್ಸ್ ಎಲ್ಲಾನು ವ್ಯಾನಿಶ್ ಆಗೋದಕ್ಕೆ 3 months ತಗೋದು. 3 months ಒಂದು ಲೈಬ್ರರಿ ಉಳಿದಿದೆ ಅಂದ್ರೆ ಯಾರಾದ್ರೂ ನಂಬ್ತೀರಾ? ಬಟ್ ಅರೆ ಅದು ನಡೆದಿದೆ. ಆ 3 months ಆ ಲೈಬ್ರರಿ ಅದು ಉಳಿದು ಇನ್ನು ಅದು ನೆಕ್ಸ್ಟ್ 3 months ಅಂದ್ರೆ ಆ 6th month ಅಲ್ಲಿ ಆ ರೆಡ್ ಕಲರ್ ಕೆಂಪಿಗೆ ಕೆಂಡ ತರ ಇರುತ್ತಲ್ಲ, ಆ ರೆಡ್ ಕೆಂಡ ತರ ಆಗೋದಕ್ಕೆ 6 ತಿಂಗಳು ತಗೋತು. ಮತ್ತೆ 9 ತಿಂಗಳು ಆಯ್ತು ಆ ಲೈಬ್ರರಿ ಎಲ್ಲ ಬಂದ್ಬಿಟ್ಟು ಹೊಗೆಯಲ್ಲ ಹೋಗೋದಕ್ಕೆ. ಸೊ 9 ತಿಂಗಳು ಒಂದು ಲೈಬ್ರರಿ ಉಳಿದಿದೆ ಅಂದ್ರೆ ಚರಿತ್ರದಲ್ಲಿ ಇದು ಫಸ್ಟ್ ಟೈಮ್ ಅಂಡ್ ಫಸ್ಟ್ ಅಂಡ್ ಲಾಸ್ಟ್. ಇದಕ್ ಮುಂದೆ ಯಾರು ಅದನ್ನ ಮಾಡಿದ್ದು ಇಲ್ಲ, ಇನ್ಮೇಲೆ ಯಾರು ಮಾಡೋಕ್ಕೂ ಇದು ಮಾಡಲ್ಲ. ಸೊ ಅಂತದ್ರಲ್ಲಿ ನಾನು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದ್ರೆ ನಲಂದಾ ಯೂನಿವರ್ಸಿಟಿ. ನಮ್ಮ ಒಂದು ಹಳೆಯ ಒಂದು ಲರ್ನಿಂಗ್ ಸೆಂಟರ್, ಇಟ್ಸ್ ಎಜುಕೇಶನ್ ಸೆಂಟರ್. ಈ ಎಜುಕೇಶನ್ಗೆ ಹೆಡ್ ಆಗಿದ್ದವ್ರು ಯಾರು ಅಂದ್ರೆ ಆರ್ಯಭಟ್ಟ. ಈಸ್ ಎ ಮ್ಯಾಥಮೆಟಿಷಿಯನ್, ಈಸ್ ಎ ಆಸ್ಟ್ರೋನಮರ್, ದ ಗ್ರೇಟ್ ಸೈಂಟಿಸ್ಟ್ ಈಸ್ ಆರ್ಯಭಟ್ಟ. ಹಂಗಂದ್ರೆ ಇವತ್ತು ನಾವು ಮ್ಯಾಥ್ಸ್ ಅಲ್ಲಿ ಓದ್ತಾರೆ 0 ಅಂತ ಕಂಡಿಡಿದವ್ರೆ ಆ ಆರ್ಯಭಟ್ಟನೇ. ಅವ್ರು ಇಲ್ಲ ಅಂದ್ರೆ ಇವತ್ತು ನಮ್ಗೆ ನಂಬರ್ಸ್ ಓದಕ್ಕಾಗ್ತಾ ಇರ್ಲಿಲ್ಲ. ಅಂತದ್ರಲ್ಲಿ ನಾವು ಇವತ್ತು ಕಂಡಿಡ್ದಿರೋ ಒಂದು ಅಷ್ಟು ದೊಡ್ಡ ಗ್ರೇಟ್ ಲೆಜೆಂಡ್ ನಾವು ಸಲ್ಯೂಟ್ ಹೊಡಿಬೇಕಾಗುತ್ತೆ. ಆ ನಲಂದಾ ಯೂನಿವರ್ಸಿಟಿಗೆ ಸುಮಾರು 1600 ವರ್ಷಗಳ ಹಿಂದೆ ಒಂದು ಇತಿಹಾಸ ಇದೆ. ಸೊ ಈ ನಲಂದಾ ಯೂನಿವರ್ಸಿಟಿ ಅನ್ನೋದು ಯಾವ ಪ್ಲೇಸ್ ಬರುತ್ತೆ ಅಂದ್ರೆ, ಸೊ ಪಟ್ನಾ ಇದೆಯಲ್ಲ, ಸೊ ಪಟ್ನಾ ಇಂದ 95 ಕಿಲೋಮೀಟರ್ ದೂರದಲ್ಲಿ ಅದು ಬಿಹಾರ್ ಅನ್ನೋ ಒಂದು ಪ್ಲೇಸ್ ಅಲ್ಲಿ ಇದೆ. ಬಟ್ ಆದ್ರೆ ಇವಾಗ ನಾವ್ ಏನ್ ಕರಿತಾ ಇದೀವಿ ಬಿಹಾರ್ ಅಂತ, ಅದು ಬಿಹಾರ್ ಅಲ್ಲ, ಆಗಿನ ಕಾಲದಲ್ಲಿ ಬಿಹಾರ್. ಯಾಕಂದ್ರೆ ಅಲ್ಲಿ ಬಿಹಾರಾಸ್ ಅಂತ ಒಬ್ರು ಇದ್ರು, ಅವ್ರ ಕಡೆಯಿಂದ ಅವ್ರು ಇದ್ದಿದ್ ಪ್ಲೇಸ್ ಅನ್ನೋಕ್ಕೋಸ್ಕರ ಬಿಹಾರ್ ಅಂತ ಆಯ್ತು. ಅದು ಮುಸ್ಲಿಂ ಅವ್ರು ಬಂದಿದ್ದಾದ್ಮೇಲೆ, ಹಂಗಂದ್ರೆ ನಾನು ಹೇಳಿದ್ನಲ್ಲ ಬಕಿತ್ಯಾರ್ ಖಿಲ್ಜಿ ಅವ್ರ ಎಂಟ್ರೆನ್ಸ್ ಆಗಿದ್ದಾದ್ಮೇಲೆ ಬಿಹಾರ್ ಅನ್ನೋದು ಬಿಹಾರ್ ಅಂತ ಆಯ್ತು. ಸೊ ಈ ನಲಂದಾ ಯೂನಿವರ್ಸಿಟಿ ಆಗಿನ ಕಾಲದಲ್ಲಿ ಲೈಕ್ ಯಾರ್ಯಾರು ಫೇಮಸ್ ಸ್ಟೂಡೆಂಟ್ಸ್ ಇದ್ರು ಅಂದ್ರೆ ಹರ್ಷವರ್ಧನ, ನಾಗಾರ್ಜುನ, ವಸುಬಂಧ, ಇವ್ರು 3 ಜನ ಬಂದ್ಬಿಟ್ಟು ಅಲ್ಲಿ ಒಂದು ಫೇಮಸ್ ಸ್ಟೂಡೆಂಟ್ಸ್ ಆಗಿರೋ ಆರ್ಯಭಟ್ಟಗೆ ಫೇಮಸ್ ಸ್ಟೂಡೆಂಟ್ಸ್. ಇವತ್ತು ನಾವು ನೋಡ್ತಾರ ನಲಂದಾ ಯೂನಿವರ್ಸಿಟಿ 1600 years ಓಲ್ಡ್ ಅಂದೆ. ಬಟ್ ಆದ್ರೆ ಆಗಿನ ಕಾಲದಲ್ಲೇನೆ 10,000+ ಚಿಲ್ಡ್ರನ್ಸ್ ಅಲ್ಲಿ ಇದ್ರು. ಇವತ್ತು ಫೇಮಸ್ ಆಗಿರೋದು ಆಕ್ಸ್ಫರ್ಡ್ ಯೂನಿವರ್ಸಿಟಿ ಆಗಿರ್ಬೋದು, ಹಾರ್ವರ್ಡ್ ಯೂನಿವರ್ಸಿಟಿ ಆಗಿರ್ಬೋದು. ಅದು 500 years, 600 years ಇಲ್ಲ 800 years ಅಷ್ಟೇ ಹಿಂದೆಗಡೆ ಇರೋದು. ಬಟ್ 1600 years ಹಂಗನೆ ಲೈಕ್ 5th century ಬಂದ್ಬಿಟ್ಟು ಲೈಕ್ ಗ್ರೇಟ್ ಚೇಂಜಸ್ ಎಲ್ಲ ಆಗಿತ್ತು ಆ ಸೆಂಚುರಿಲಿ. ಸೊ ಇದನ್ನ ಬಂದ್ಬಿಟ್ಟು ನಾವು ಒಂಥರ ಹೆಮ್ಮೆಯಾಗಿ ಹೇಳ್ಕೋಬಹುದು, ಅವರ್ ಫಸ್ಟ್ ಇಂಡಿಯನ್ ಗ್ರೇಟ್ ಯೂನಿವರ್ಸಿಟಿ ನಲಂದಾ ಯೂನಿವರ್ಸಿಟಿ ಅಂತ. ಈ ನಲಂದಾ ಯೂನಿವರ್ಸಿಟಿ ಅನ್ನೋದು ಟೋಟಲ್ ಆಗಿ 3 times ವ್ಯಾನಿಶ್ ಆಯ್ತು.